ಕಲಬುರಗಿಯಲ್ಲಿ ಆಕ್ಸಿಲೈಫ್ ಹಾಸ್ಪಿಟಲ್ ಉದ್ಘಾಟನೆಯಾಗಿದೆ. ನಾನು ಡಾಕ್ಟರ್ ಅನ್ಮೋಲ್ ಮತ್ತು ಡಾಕ್ಟರ್ ಪ್ರಿಯಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಒಳ್ಳೆ 100 ಬೆಡ್ ಹಾಸ್ಪಿಟಲನ್ನು ಕಟ್ಟಿದ್ದಾರೆ. ಒಳ್ಳೆಯ ಗುಣಮಟ್ಟದ ಒಂದು ಬಿಲ್ಡಿಂಗು ಕಟ್ಟಿದ್ದಾರೆ. ಎಲ್ಲ ಇಕ್ವಿಪ್ಮೆಂಟು ಕೂಡ ಇಲ್ಲಿದೆ. ಹಾಗಾಗಿ ಕಲಬುರಗಿಗೆ ಇನ್ನೂ ಒಂದು ಆಸ್ಪತ್ರೆಯನ್ನು, ಫೆಸಿಲಿಟಿಯನ್ನು ಇಲ್ಲಿ ಅವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇವತ್ತು ಕಲಬುರಗಿ ಭಾಳ ದೊಡ್ಡ ನಗರವಾಗಿ ಬೆಳೀತಾ ಇದೆ. ಹಾಗಾಗಿ ಇಲ್ಲಿ ಗೌರ್ಮೆಂಟಿಂದನೂ ಕೂಡ ನಾವು ಸಾಕಷ್ಟು ಆಸ್ಪತ್ರೆಗಳು ಮಾಡಿದ್ರು ಕೂಡ ಪ್ರೈವೇಟು ಹಾಸ್ಪಿಟಲ್ಗಳ ಸಹಕಾರವು ಕೂಡ ಭಾಳ ಮುಖ್ಯ. ಯಾಕಂದರೆ ಒಂದು ಡಾಟಾ ನಮಗೆ ಇರೋ ಪ್ರಕಾರ ನಿಯರ್ಲಿ 50% ಆಫ್ ದ 50 to 60% ಪ್ರೈವೇಟ್ ಹಾಸ್ಪಿಟ್ಲ್ಸು ಕೂಡ ನಮಗೆ ಸರ್ವಿಸ್ ಕೊಡ್ತಾ ಇದೆ. ನಾವು ಸರ್ಕಾರದಿಂದ ನಾವು ಏನು ಫೆಸಿಲಿಟಿ ಮಾಡಿದ್ರು ಅದು 40% to 50% ಮಾತ್ರ ಆಗ್ತಾ ಇದೆ. ಹಾಗಾಗಿ ಅವರ ಪಾತ್ರ ಕೂಡ ನಮ್ಮ ಈ ನಗರದ ಬೆಳವಣಿಗೆಯಲ್ಲಿ ಮತ್ತು ಇಲ್ಲಿನ ಒಂದು ಆರೋಗ್ಯದ ಒಂದು ಬೆಳವಣಿಗೆಯಲ್ಲೂ ಕೂಡ ದೊಡ್ಡ ಪಾತ್ರ ವಹಿಸ್ತೀವಿ. ಥ್ಯಾಂಕ್ ಯು. ಮೆಡಿಕಲ್ ಇದು ಕಡೆ ಸಾಕ್ತಾ ಇದೆ. ಹೌದು, ಈಗಾಗಲೇ ಆಗಿದೆ. ಕಲಬುರಗಿ ನನಗೆ ಅನಿಸಿದ ಮಟ್ಟಿಗೆ ಇನ್ನೂ 3 ವರ್ಷದಲ್ಲಿ ಒಂದು ಭಾಳ ದೊಡ್ಡ ಸವಲತ್ತುಗಳು ಕಲಬುರಗಿಯಲ್ಲಿ ಗೌರ್ಮೆಂಟಲ್ಲಿ ಪ್ರೈವೇಟಲ್ಲೂ ಕೂಡ ಸಿಗ್ತಾ ಇದೆ. ಕಲಬುರಗಿಯಲ್ಲಿ ಆಕ್ಸಿಲೈಫ್ ಹಾಸ್ಪಿಟಲ್ ಉದ್ಘಾಟನೆಯಾಗಿದೆ. ನಾನು ಡಾಕ್ಟರ್ ಅನ್ಮೋಲ್ ಮತ್ತು ಡಾಕ್ಟರ್ ಪ್ರಿಯಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಒಳ್ಳೆ 100 ಬೆಡ್ ಹಾಸ್ಪಿಟಲನ್ನು ಕಟ್ಟಿದ್ದಾರೆ. ಒಳ್ಳೆಯ ಗುಣಮಟ್ಟದ ಒಂದು ಬಿಲ್ಡಿಂಗು ಕಟ್ಟಿದ್ದಾರೆ. ಎಲ್ಲ ಇಕ್ವಿಪ್ಮೆಂಟು ಕೂಡ ಇಲ್ಲಿದೆ. ಹಾಗಾಗಿ ಕಲಬುರಗಿಗೆ ಇನ್ನೂ ಒಂದು ಆಸ್ಪತ್ರೆಯನ್ನು, ಫೆಸಿಲಿಟಿಯನ್ನು ಇಲ್ಲಿ ಅವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇವತ್ತು ಕಲಬುರಗಿ ಭಾಳ ದೊಡ್ಡ ನಗರವಾಗಿ ಬೆಳೀತಾ ಇದೆ. ಹಾಗಾಗಿ ಇಲ್ಲಿ ಗೌರ್ಮೆಂಟಿಂದನೂ ಕೂಡ ನಾವು ಸಾಕಷ್ಟು ಆಸ್ಪತ್ರೆಗಳು ಮಾಡಿದ್ರು ಕೂಡ ಪ್ರೈವೇಟು ಹಾಸ್ಪಿಟಲ್ಗಳ ಸಹಕಾರವು ಕೂಡ ಭಾಳ ಮುಖ್ಯ. ಯಾಕಂದರೆ ಒಂದು ಡಾಟಾ ನಮಗೆ ಇರೋ ಪ್ರಕಾರ ನಿಯರ್ಲಿ 50% ಆಫ್ ದ 50 to 60% ಪ್ರೈವೇಟ್ ಹಾಸ್ಪಿಟ್ಲ್ಸು ಕೂಡ ನಮಗೆ ಸರ್ವಿಸ್ ಕೊಡ್ತಾ ಇದೆ. ನಾವು ಸರ್ಕಾರದಿಂದ ನಾವು ಏನು ಫೆಸಿಲಿಟಿ ಮಾಡಿದ್ರು ಅದು 40% to 50% ಮಾತ್ರ ಆಗ್ತಾ ಇದೆ. ಹಾಗಾಗಿ ಅವರ ಪಾತ್ರ ಕೂಡ ನಮ್ಮ ಈ ನಗರದ ಬೆಳವಣಿಗೆಯಲ್ಲಿ ಮತ್ತು ಇಲ್ಲಿನ ಒಂದು ಆರೋಗ್ಯದ ಒಂದು ಬೆಳವಣಿಗೆಯಲ್ಲೂ ಕೂಡ ದೊಡ್ಡ ಪಾತ್ರ ವಹಿಸ್ತೀವಿ. ಥ್ಯಾಂಕ್ ಯು. ಮೆಡಿಕಲ್ ಇದು ಕಡೆ ಸಾಕ್ತಾ ಇದೆ. ಹೌದು, ಈಗಾಗಲೇ ಆಗಿದೆ. ಕಲಬುರಗಿ ನನಗೆ ಅನಿಸಿದ ಮಟ್ಟಿಗೆ ಇನ್ನೂ 3 ವರ್ಷದಲ್ಲಿ ಒಂದು ಭಾಳ ದೊಡ್ಡ ಸವಲತ್ತುಗಳು ಕಲಬುರಗಿಯಲ್ಲಿ ಗೌರ್ಮೆಂಟಲ್ಲಿ ಪ್ರೈವೇಟಲ್ಲೂ ಕೂಡ ಸಿಗ್ತಾ ಇದೆ.